ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬೆಳಿಗ್ಗೆನೇ ನಾನು ಪರೋಟ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಒಂದು ಅರ್ಧ ಕೆಜಿ ಮೈದಾ, ಒಂದು ಸ್ಪೂನ್ ಸಕ್ಕರೆ ಮತ್ತು ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ, ಉಪ್ಪು ಮತ್ತು ಎಣ್ಣೆ. ಇವಾಗ ಮೊದಲಿಗೆ ನಾವು ಮೈದಾ ಹಿಟ್ಟಿಗೆ ಒಂದು ಅರ್ಧ ಕೆಜಿ ಮೈದಾಗೆ 1 ಸ್ಪೂನ್ ಸಕ್ಕರೆ ಹಾಕ್ಕೋಬೇಕು. ಇವಾಗ ಒಂದು 1/4 ಕಪ್ಪು ಚಿರೋಟಿ ರವೆ ಮತ್ತು ಇವಾಗ ಪುಡಿ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ತುಂಬ ಸ್ಮೂತಾಗಿ ಹೋಟೆಲ್ಲಿ ಯಾವ ಥರ ಮಾಡಿಕೊಡ್ತಾರೋ ಅದೇ ಟೈಪು ಮನೇಲೇ ಮಾಡ್ಕೋಬೋದು. ಇವಾಗ ನೋಡಿ ಎಣ್ಣೆ ಹಾಕಿದ್ದೀನಲ್ಲ, ಇದನ್ನು ಫುಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ನೋಡಿಕೊಂಡು ನಾವು ಒಂದು ಹದದಲ್ಲಿ ಕಲಿಸ್ಕೋಬೇಕು. ಅಂದರೆ ನಾವು ಚಪಾತಿಗಿನ್ನ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗುತ್ತೆ. ಅಂದರೆ ಒಬ್ಬಟ್ಟಿಗೆ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಒಬ್ಬಟ್ಟಿಗೆ ತುಂಬ ಸ್ಮೂತ್ ಆಗುತ್ತೆ. ಒಬ್ಬಟ್ಟು ಥರ ಹೆಂಗೆ ಕಲಿಸ್ತೀವಲ್ಲ ಸೇಮ್ ಆ ಟೈಪಲ್ಲೇ ಸ್ವಲ್ಪ ಕಲಿಸ್ಬೇಕು. ಇವಾಗ ಕಲಸಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದಿ 1 ಗಂಟೆ ಅರ್ಧ ಗಂಟೆ ಆಗಲಿ ನೆನೆಯೋಕ್ಕೆ ಎತ್ತಿಡಬೇಕು. ಇವಾಗ ನಾನು ಇದಕ್ಕೆ ಗ್ರೇವಿ ಮಾಡ್ತಾಯಿದ್ದೀವಿ ಸೋಯಾಬೀನ್ದು. ಅದಕ್ಕೆ ಬೇಕಾಗಿರೋದು ಒಂದು 5 ಗೋಡಂಬಿ, ಒಂದು 5 ಬಾದಾಮಿ, ಟೊಮೊಟೊ, ಈರುಳ್ಳಿ, ತೆಂಗಿನಕಾಯಿ, ಸೋಂಪು ಮತ್ತು ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. 1-2 ಸ್ಪೂನ್ ಧನಿಯಾ. ಇವಾಗ ಇದೆಲ್ಲ ಒಗ್ಗರಣೆಗೆ ಬೆಣ್ಣೆ, ಕಸೂರಿ ಮೇಥಿ ಮತ್ತು ಒಂದು ಪಲಾವ್ ಎಲೆ, 1 ಏಲಕ್ಕಿ, 2 ಲವಂಗ, 1 ಚಕ್ಕೆ ಮತ್ತು ಟೊಮೊಟೊ ಒಂದೇ ಒಂದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ಒಗ್ಗರಣೆಗೆ ಬೇಕು ಅಂದರೆ. ಮತ್ತು ನಾವು ಸೋಯಾಬೀನ್ನ ನೀರಲ್ಲಿ ಬೇಯಿಸ್ಕೋಬೇಕು. ಇವಾಗ ಫಸ್ಟಿಗೆ ನಾವು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ನಾವು ಪುಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಇರುತ್ತೆ, ಅದನ್ನು ಹಾಕಿ ಮಾಡೋದಕ್ಕಿಂತ ಈ ಥರ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಮೆಣಸಿನ್ಕಾಯಿ ಹುರಿದು ಸಪ್ರೇಟ್ ಎತ್ತಿಕ್ಕೋಬೇಕು ಮತ್ತು ಧನಿಯಾನು ಸಪ್ರೇಟಾಗಿ ಹುರ್ಕೋಬೇಕು. ಇವಾಗ ಎರಡನ್ನೂ ಎತ್ತಿಕೊಂಡು ಅದೇ ಬಂಡಿಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಏಕೆಂದರೆ ನಾವು ರುಬ್ಕೊಳ್ಳೋದಕ್ಕೆ ಗ್ರೇವಿಗೆ. ಈಗ ಇದಕ್ಕೆ ಮತ್ತು ಇದು ಟೊಮೊಟೊನೂ ಹಾಗೇ ಫ್ರೈ ಮಾಡ್ಕೊಳ್ಳೋಣ. ಏಕೆಂದರೆ ಸಪ್ರೇಟು ರುಬ್ಬಿಟ್ಟು ಮಾಡ್ಕೋಬೋದು, ಅದು ತುಂಬ ಟೈಮ್ ಹಿಡಿಯುತ್ತೆ. ಅದ್ರ ಬದಲು ಈ ಥರ ಫಸ್ಟಿಗೆ ಫ್ರೈ ಮಾಡಿಕೊಂಡ್ರೆ ನಮಗೆ ಬೇಗನೆ ಆಗುತ್ತೆ. ಇವಾಗ ಅದನ್ನು ತಣ್ಣಗಾಕಿ ಎತ್ತಿಟ್ಟು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ಕಾಯಕ್ಕಿಡೋಣ. ಈಗ ಅಷ್ಟರೊಳಗೆ ನಾವು ಜಾರ್ಗೆ ನಾವು ಹುರಿದಿಟ್ಟಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಧನಿಯಾನ ಅದನ್ನು ಪುಡಿ ಮಾಡ್ಕೊಳ್ಳೋಣ. ಧನಿಯಾ ಮತ್ತು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ 2ನೂ ಹುರಿದಿರ್ತೀವಲ್ಲ ಅದೆರಡನ್ನೂ ಅಂದರೆ ಪುಡಿ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಇವಾಗ ನೋಡಿ ನಾನು ನೀರು ಇಟ್ಟಿದ್ದಲ್ಲ ಅದಕ್ಕೆ ಸೋಯಾಬೀನ್ನ ಹಾಕಿದ್ದೀನಿ. ಇವಾಗ ಅದು ಹಾಗೇ ಅಳ್ಕೊಳ್ಳುತ್ತೆ, ಸ್ವಲ್ಪ ಸ್ಮೂತ್ ಆಗುತ್ತೆ. ಎತ್ತಿಟ್ಕೊಂಡು ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ. ಇವಾಗ ನಾವು ಆವಾಗಲೇ ಟೊಮೊಟೊ ಈರುಳ್ಳಿನ ಫ್ರೈ ಮಾಡಿಟ್ಟಿದ್ವಲ್ಲ, ಈಗ ಅದೇ ಜಾರ್ಗೆ ನಾವು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದಕ್ಕೆ ಏನು ಹಾಕ್ಕೋಬಾರ್ದು, ಬರೀ ಈರುಳ್ಳಿ ಟೊಮೊಟೊ ಫ್ರೈ ಮಾಡಿರೋದು ಮಾತ್ರ. ಅದನ್ನು ಗ್ರೈಂಡ್ ಮಾಡಿಕೊಂಡು ಇವಾಗ ಫಸ್ಟಿಗೆ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಡೋಣ. ಬಾಣಲಿ ಇಟ್ಟು ಇದಕ್ಕೆ ಇವಾಗ ನಾವು ಬೆಣ್ಣೆ ಹಾಕಬೇಕು. ಬೆಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಗ್ರೇವಿ ತುಂಬ ಟೇಸ್ಟ್ ಕೊಡುತ್ತೆ. ಇಲ್ಲ ಅಂತಂದರೆ ಆಪ್ಷನ್ಸು ಮಾಮೂಲಿ ಎಣ್ಣೆ ಹಾಕ್ಕೋಬೋದು. ಇದಕ್ಕೆ ಒಂದೇ ಒಂದು ಪೀಸ್ ಚಕ್ಕೆ ಮತ್ತು 2 ಲವಂಗ ಮತ್ತು ಏಲಕ್ಕಿ ಮತ್ತು ಪಲಾವ್ ಎಲೆ
ಅಷ್ಟೇ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನಾವು ಸಣ್ಣಗೆ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು ಟೊಮೊಟೊ ಒಂದೇ ಒಂದು ಸಣ್ಣಗೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಪುಡಿ ಉಪ್ಪು ಉದುರಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇವಾಗ ಅರಿಶಿನ ಪುಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೈ ಆಡಿಬಿಟ್ಟು ಇದಕ್ಕೆ ನಾವಿವಾಗ ಶುಂಠಿ ಬೆಳ್ಳುಳ್ಳಿ ಹಾಕಿಲ್ವಲ್ಲ ಅದು ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ಪೇಸ್ಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ. ಅದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಅದ್ರ ಜೊತೆಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಆಗಿದೆ. ಇವಾಗ ನಾವು ಈರುಳ್ಳಿ ಟೊಮೊಟೊನ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಬಾಣಲೆಗೆ ಸ್ವಲ್ಪ ಬೇಯೋಕ್ಕೆ ಬಿಡೋಣ. ಇವಾಗ ನಾವು ಈರುಳ್ಳಿ ಟೊಮೊಟೊ ರುಬ್ಬಿದ ಜಾರಿಗೆ ತೆಂಗಿನಕಾಯಿ ಮತ್ತು ಸೋಂಪು ಕಾಳು ಮತ್ತು ನಾವು ಆಗಲೇ ಬಾದಾಮಿ ಗೋಡಂಬಿ ಮತ್ತು ಆಗಲೇ ಪುಡಿ ಮಾಡಿ ಇಟ್ಟಿದ್ವಲ್ಲ 2 ಸ್ಪೂನು ಖಾರದ ಪುಡಿ ಮೆಣಸಿನ್ಕಾಯಿ ಧನಿಯಾ ಅದನ್ನು ಪುಡಿನ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಎಷ್ಟು ಬೇಕು ಅಂತ ತುಂಬಾ ಖಾರ ಇದೆ 2 ಸ್ಪೂನ್ ಹಾಕಿದ್ದೀನಿ. ಅಷ್ಟನ್ನು ನಾವು ರುಬ್ಕೋಬೇಕು. ಇವಾಗ ನೋಡಿ ಅದನ್ನು ಆವಾಗಲೇ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿ ರುಬ್ಬಿರೋ ಅದನ್ನು ಹಾಕಿ ನೋಡಿ ಈ ಥರ ಎಲ್ಲ ಡ್ರೈ ಆಗಿದೆ ನೀರು. ಇವಾಗ ನಾವು ಇದಕ್ಕೆ ಈಗ ತೆಂಗಿನಕಾಯಿ ಮತ್ತು ಸೋಂಪು ಖಾರದ ಪುಡಿ ಮತ್ತು ಇದೆಲ್ಲ ಬಾದಾಮಿ ಗೋಡಂಬಿ ರುಬ್ಬಿದ್ವಲ್ಲ ಅದನ್ನು ಮಿಶ್ರಣನ ಅದಕ್ಕೆ ಹಾಕಿ ಸ್ವಲ್ಪ ಹಾಗೆಯೇ ಮುಚ್ಚಿ ಸ್ವಲ್ಪ ಅದು ನೀರು ಥರದ್ದೆಲ್ಲ ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ. ಇವಾಗ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರೊಳಗೆ ಎಲ್ಲ ಅಳ್ಳಾಡಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ನೋಡಿ ಸ್ವಲ್ಪ ಹಸಿ ವಾಸನೆ ಇರೋದೆಲ್ಲ ಹೊರಟೋಗ್ಬೇಕು. ಹಾಗೆಯೇ ಮುಚ್ಚಿ ಸ್ವಲ್ಪ ಒಂದು ಮೀಡಿಯಮ್ ಊರಿಲಿ ಕುದಿಯೋಕ್ಕೆ ಬಿಡಿ. ಇವಾಗ ನೋಡಿ ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಏಕೆಂದರೆ ಮುಚ್ಚಿದ್ರೆ ನಮಗೆ ಚೆನ್ನಾಗಿ ಕುದಿಯೋಕ್ಕೆ ಅದಕ್ಕೆ ಅವಕಾಶ ಇಲ್ಲಾಂದರೆ ಸಿಡಿಯುತ್ತೆ. ಹಾಗಾಗಿ ಇವಾಗ ನಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳು ಬೇಕು ಅನ್ನೋದ್ರ ಮೇಲೆ ನಾವು ನೀರು ಕ್ವಾಂಟಿಟಿ ಹಾಕ್ಕೋಬೇಕಾಗುತ್ತೆ. ನಾನು 1 ಗ್ಲಾಸ್ ನೀರು ಹಾಕಿದ್ದೀನಿ. ಮತ್ತು ಸೋಯಾಬೀನ್ನ ನಾನು ಬಿಸಿನೀರಲ್ಲಿ ನೆನೆ ಇಟ್ಟಿದ್ನಲ್ಲ ಈಗ ಅದನ್ನು ಫುಲ್ಲು ಹಿಂಡ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಯಾಕೋ ಗಟ್ಟಿ ಅಂತ ಅನ್ನಿಸ್ತು. ಇವಾಗ ಮತ್ತೆ ಇನ್ನೊಂದು ಅರ್ಧ ಗ್ಲಾಸು ನೀರು ಆ್ಯಡ್ ಮಾಡಿದೆ. ಮತ್ತೆ ಮುಚ್ಚಿ ಕುದಿಯೋಕ್ಕೆ ಬಿಟ್ಟು ನಾನು ಉಪ್ಪು ಹಾಕಿದ್ದೀನಿ ಆಗಲೇ, ಬಟ್ ಸ್ಕಿಪ್ ಆಗಿಬಿಟ್ಟಿದೆ ಅದು ವಿಡಿಯೋ. ಇವಾಗ ನೋಡಿ ಕಸೂರಿ ಮೇಥಿ ಮೇಲ್ಗಡೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಬೆಣ್ಣೆನ ಒಂದು ಸ್ವಲ್ಪನ ಮೇಲ್ಗಡೆ ಹಾಕಿದ್ರೆ ಆ ಫ್ಲೇವರು ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೋಯಾಬೀನ್ ಗ್ರೇವಿ ರೆಡಿ ಆಯಿತು. ಇವಾಗ ನಾವು ಆವಾಗಲೇ ಮೈದಾ ಹಿಟ್ಟು ಪರೋಟಾಗೆಲ್ಲ ಕಲಸಿಟ್ಟಿದ್ವಲ್ಲ ಈಗ ಅದಕ್ಕೆ ನಾವು ಒಂದು ಬೌಲ್ಗೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು 1-2 ಸ್ಪೂನ್ ಮೈದಾ ಹಾಕ್ಕೊಂಡು ಗಂಟು ಇಲ್ದಲೇ ರೀತಿ ಕಲಿಸ್ಕೋಬೇಕು. ಏಕೆಂದರೆ ನಾವು ಎಣ್ಣೆ ಹಾಕ್ತೀವಲ್ವ ಪರೋಟಾಗೆ ಪದರವಾಗಿ ಬರಬೇಕು ಅಂದರೆ ಈ ಥರ ಹಾಕ್ಕೋಬೇಕು. ಇವಾಗ ನೋಡಿ ಇಷ್ಟು ಸ್ಮೂತಾಗಿದೆ, ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ನಾವು ಫಸ್ಟಿಗೆ ನಮಗೆ ಎಷ್ಟು ದಪ್ಪ ಬೇಕೋ ನೋಡಿಕೊಂಡು ಹಿಟ್ಟನ್ನು ತಗೋಬೇಕು. ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಅಷ್ಟು ತೊಗೊಂಡ್ರೆ ಸಾಕು. ದೊಡ್ಡದು ಬೇಕೋ ಚಿಕ್ಕದು ಬೇಕೋ ಹಂಗೆ. ಅಂದರೆ ನಾನು ಶೆಲ್ಪನ್ನ ಫುಲ್ಲು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೇ ನಾನು ಎಣ್ಣೆ ಹಾಕಿ ಮಾಮೂಲಿ ಹಿಟ್ಟನ್ನು
ಈ ಥರನೇ ಅಂದರೆ ನಾನು ಬೇರೆ ಹಿಟ್ಟು ಮೈದಾ ಹಿಟ್ಟು ಹಾಕಿ ಎಲ್ಲ ಅರಿಯೋದು ಅದೆಲ್ಲ ಮಾಡಲ್ಲ. ಎಣ್ಣೆನೇ ಫುಲ್ಲು ಈ ಥರ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗೆ ಹರ್ಕೋಬೇಕು. ಮತ್ತು ನಾವು ನೋಡಿ ಮೈದಾ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಸುತ್ತಲೂ ಫುಲ್ಲು ಅದು ಏನು ಹರ್ಕೊಂಡಿದ್ದೀವೋ ಫುಲ್ ಎಲ್ಲ ಕಡೆನೂ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಕೊಂಡು ಫುಲ್ಲು ಎಲ್ಲದನ್ನೂ ಸವರಬೇಕು. ಆವಾಗ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ನೋಡಿ ಇವಾಗ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಚಾಕು ತಗೊಂಡು ಈ ಥರ ಲೇಯರಾಗಿ ಉದ್ದಕ್ಕೆ ಇದೇ ರೀತಿ ಕಟ್ ಮಾಡ್ಕೋಬೇಕು. ಎಷ್ಟು ತೆಳುವಿಗೆ ಅರಿತೀವೋ ಅಷ್ಟು ಚೆನ್ನಾಗಿ ಪದರ ಪದರ ಬರುತ್ತೆ. ಮತ್ತು ಸಣ್ಣಕ್ಕೆ ಈ ಥರ ಕಟ್ ಮಾಡ್ಕೋಬೇಕು. ಆವಾಗ ಪದರ ಚೆನ್ನಾಗಿ ಬರುತ್ತೆ. ಹೀಗೆ ನೋಡಿ, ಅಂದರೆ ಚೂಪಾಗಿರೋ ಚಾಕು ಇಟ್ಕೊಂಡ್ರೆ ನಿಮಗೆ, ಇಲ್ಲ ಕಟ್ಟರ್ ಇದ್ದರೆ ಕಟ್ಟರಲ್ಲಿ ಕಟ್ ಮಾಡ್ಕೋಬೋದು. ಕಟ್ಟರ್ ಇಲ್ಲ ಅಂದರೆ ಈ ಥರ ಚಾಕುಲೇ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಈ ಥರ ಮೆತ್ತಗೆ ಎಳ್ಕೋಬೇಕು. ಏಕೆಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಆರಾಮಾಗಿ ಬರುತ್ತೆ. ಫಸ್ಟ್ ಟೈಮಲ್ಲಿ ಆ ಥರ ಆಗುತ್ತೆ, ಏನೂ ಆಗಲ್ಲ. ಈ ಥರ ಸುತ್ಕೊಂಡಂಗೆ ಮತ್ತು ಈ ಕಡೆಯಲ್ಲೂ ತಗೊಂಡು ಸೆಂಟ್ರಿಗೆ ಹಾಕ್ಕೋಬೇಕು. ಯಾಕೆಂದರೆ ಆ ಕಡೆ ಎಡ್ಜು ಈ ಕಡೆ ಎಡ್ಜು ತುಂಬಾ ಸ್ಮಾಲ್ ಇರುತ್ತಲ್ಲ ಅದು ಒಳಗಡೆ ಸೇರಿಕೊಳ್ಳುತ್ತೆ. ಇವಾಗ ಸ್ವಲ್ಪ ಎಳ್ಕೋಬೇಕು, ಲೆಂತಿ ಎಳ್ಕೊಂಡು ಇವಾಗ ಮೇಲ್ಗಡೆಗೆ ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಕೊಳ್ಳೋಣ. ಈಗ ಮತ್ತು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಏಕೆಂದರೆ ನಾವು ಸುತ್ತದಾಗ್ಲೂ ಅದು ಲೇಯರು ಹಾಗೆ ಬರುತ್ತೆ. ಹಾಗಾಗಿ ನೋಡಿ ಈ ಥರ ಒಂದು ಬೆಳ್ಳಿಕೊಂಡು ನೀಟಾಗಿ ಈ ಥರ ಸುತ್ತಬಿಟ್ರೆ ಲೇಯರು ಹಾಗೇ ಕಾಣುತ್ತೆ. ನೋಡಿ ಈ ಥರ ಮಾಡಿ ಎತ್ತಿಟ್ಕೋಬೇಕು. ಫಸ್ಟು ಪರೋಟ ಏನು ಬೇಗ ಅರಿಬೋದು. ಒಂದು ಪ್ಲೇಟಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಹಿಟ್ಟನ್ನು ಇಡ್ತಾಯಿದ್ದೀನಿ. ನೋಡಿ ಇದೇ ಥರ ಉಂಡೆ ಮಾಡಿ ಎಲ್ಲ ಲೇಯರ್ ಎಲ್ಲ ಕಟ್ ಮಾಡಿ ಈ ಥರ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಈಗ ಒಂದೇ ಸಲ ಮಾಡ್ಕೊಳ್ಳೋದು. ಅಂದರೆ ಹಂಚನ್ನ ತುಂಬ ಚೆನ್ನಾಗಿ ಕಾಯಿಸಬೇಕು. ನಾನು ಕಾಯಕ್ಕೆ ಇಟ್ಕೊಂಡು ಮತ್ತು ಶೆಲ್ಫ್ ಮೇಲೆ ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಹಾಗೇ ಪರೋಟ ಹರಿತಾಯಿದ್ದೀನಿ. ಇವಾಗ ಉಂಡೆ ಮಾಡಿಟ್ಟಿದ್ನಲ್ಲ ಅದನ್ನು ಈ ರೀತಿ ಹರ್ಕೋತಾ ಇದ್ದೀನಿ. ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು. ಮನೇಲಿ ಸಿಂಪಲ್ಲಾಗಿ ಬೇಗನೂ ಮಾಡ್ಕೋಬೋದು ಈಸಿಯಾಗಿ. ನೋಡಿ ಇವಾಗ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಯಾಕೆಂದರೆ ನಾವು ಪರೋಟಾಗೆ ಎಣ್ಣೆನೇ ಹಾಕಿದ್ದೀವಿ. ಜಾಸ್ತಿ ಬೆಣ್ಣೆ ಹಾಕಿದ್ರೆ ತುಂಬಾ ರೋಸ್ಟ್ ಥರ ಮೇಲ್ಗಡೆ ಚೆನ್ನಾಗಿರುತ್ತೆ. ಹಾಗಾಗಿ ಬೆಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೆಣ್ಣೆ ಇಲ್ಲ ಅಂದರೆ ಎಣ್ಣೆನೇ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಟ್ಲಿಗೆ ಹೋಗ್ತೀವಿ, ಪರೋಟ ಅದೆಲ್ಲ ರಫಾಗಿರುತ್ತೆ, ತಿನ್ನೋಕ್ಕಾಗಲ್ಲ. ಮನೇಲೇ ಫ್ರೆಶ್ಶಾಗಿ ಬೇಗನೂ ಆಗುತ್ತೆ, ಮಾಡ್ಕೋಬೋದು. ಅಂದರೆ ನಿಮಗೆ ಮೈದಾದು ಬೇಕು ಅಂದರೆ ಮೈದಾದು ಮಾಡ್ಕೋಬೋದು, ಇಲ್ಲ ಗೋಧಿ ಹಿಟ್ಟಿಂದನೂ ಮಾಡ್ಕೋಬೋದು ಪರೋಟನ. ನಾನು ಬರೀ ಮೈದಾದು ಮಾಡಿದ್ದೀನಿ. ನಿಮಗೆ ಬೇಡ ಅಂತಂದರೆ ಮೈದಾ ಅರ್ಧ ಮತ್ತು ಗೋಧಿ ಹಿಟ್ಟು ಅರ್ಧ ಆ ಥರ ಹಾಕ್ಕೊಂಡು ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ನಾವು ತುಂಬಾ ತೆಳುವು ಅರ್ದಿರೋದ್ರಿಂದ ಎತ್ತಕ್ಕಾಗಿ ಆ ಥರ ಆಗಿದ್ದಷ್ಟೇ. ತುಂಬಾ ನೋಡಿ ಚೆನ್ನಾಗಿ ಬರುತ್ತೆ. ಅಂದರೆ ತೆಳುವೇ ಇರಬೇಕು. ಏಕೆಂದರೆ ದಪ್ಪ ಅರ್ದ್ಬಿಟ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ, ತುಂಬ ಚೆನ್ನಾಗಿರಲ್ಲ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡ್ರೆ ಅಂದರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಎಣ್ಣೆ ಹಾಕಿದ್ರೆ ಅನ್ನೋ ಕಾರಣಕ್ಕೆ ನಾನು ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಪರೋಟಾಗೆ, ಇಲ್ಲ ಅಂದರೆ ಪರೋಟ ಚೆನ್ನಾಗಿರಲ್ಲ. ಎಣ್ಣೆ ಹಾಕಲೇಬೇಕಾಗುತ್ತೆ. ನೋಡಿ ಈ ಥರ ಮಕ್ಳಿಗೂ ಅಲ್ಲಿ ಇಲ್ಲಿ ಕುಡಿಸೋ ಬದಲು ನೋಡಿರಿ ಮನೇಲಿ ನಾವೇ ಫ್ರೆಶ್ಶಾಗಿ ಚೆನ್ನಾಗಿ ಮಾಡ್ಕೋಬೋದು. ಇವಾಗ ನೋಡಿ ಈ ಥರ ಶೆಲ್ಫ್ ಮೇಲೆ ಹಾಕ್ಕೊಂಡು ಈ ಥರ ಬಡ್ಕೊಂಡ್ರೆ ಲೇಯರ್ ನಿಜ ಹಾಗೆ ಹೋಟೆಲಲ್ಲಿ ಹೇಗೆ ಕೊಡ್ತಾರೋ ಅದೇ ಥರ. ಮತ್ತು ಪರೋಟ ಎಲ್ಲ ರಫ್ ಇರಲ್ಲ, ತುಂಬಾ ಸ್ಮೂತ್ ಇರುತ್ತೆ. ನೋಡಿ ಹತ್ರದಿಂದ ತೋರಿಸ್ತಾಯಿದ್ದೀನಿ. ನೋಡಿ ಎಷ್ಟು ಲೇಯರ್ ಬಂದಿದೆ ನೋಡಿ. ಆ ಥರ ಮಾಡಿಬಿಟ್ರೆ ಅಷ್ಟು ಲೇಯರ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲೇ ಮಾಡ್ಕೊಂಡು ತಿನ್ನಿ, ಆರೋಗ್ಯನೂ ಚೆನ್ನಾಗಿರುತ್ತೆ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ದಯವಿಟ್ಟು. ಓಕೆ, ಬಾಯ್, ಸಿ ಯು.